ಓಟ್ ಮಾಡಿದ್ಮೇಲೆ ನೇರವಾಗಿ ನಿಸರ್ಗ ಹೋಟ್ಲಿಗೆ ಹೋಗಿ ಫಸ್ಟ್ ಟೈಮ್ ವೋಟರ್ಗಳಿಗೆ ಓಟ್ ಮಾಡಿದ್ಮೇಲೆ ಅಲ್ಲಿ ಹೋಗಿ ಬಿಸಿ ಬಿಸಿ ದೋಸೆ ತಿನ್ನಿ ಅಂತ ಅವ್ರು ಆಗ್ಲೇ ಕ್ಯಾಂಪೇನ್ ಮಾಡಿದ್ರು. ಹಾ ಶೇಷಣ್ಣ ಸರ್ ಹಂಗೆ ಹೇಳಿದ್ರು ಅವರು. ಹಾಗಾಗಿ ಓಟ್ ಮಾಡಿದವರು ಅಲ್ಲಿ ಹೋಗಿ ನಾವು ಓಟ್ ಮಾಡಿದೀವಿ ಅಂತ ತೋರಿಸಿದ್ಮೇಲೆ ಅವ್ರಿಗೆ ಉಚಿತವಾಗಿ ಬೆಣ್ಣೆ ದೋಸೆ ಪ್ಲಸ್ ಕಾಫಿ ಟೀ ಫ್ರೀ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಿಸರ್ಗ ಹೋಟೆಲ್ ನೃಪತುಂಗ ರೋಡ್, ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪಕ್ಕದಲ್ಲೇ ಇದೆ. ಅಲ್ಲಿ ಈ ಒಂದು ರೀತಿ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ಹೊಸ ಮತದಾರರಿಗೆ, ಯಂಗ್ಸ್ಟರ್ಸ್ಗಳಿಗೆ ಅಲ್ಲಿ ಒಳಭಾಗದ ದೃಶ್ಯ ತೋರಿಸ್ತಾ ಇದ್ವಿ. ಇದೀಗ ದೇವೇಗೌಡರು ಕೂಡ ಮತವನ್ನು ಚಲಾವಣೆ ಮಾಡ್ತಿರುವಂತಹ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ ಲೈವ್ ಈ ಕ್ಷಣ ನಿಮ್ಮ ಪಬ್ಲಿಕ್ ಟಿವಿ ಸ್ಕ್ರೀನ್ ನಲ್ಲಿ. ಅಲ್ಲಿ ಗೇಟ್ಗೆ ಹೋಗ್ಬಿಡೋಣ ಬೇಗ. ಗೇಟ್ ಹೊರಗಡೆ ಗೇಟಿಂದ ಹೊರಗಡೆ ಕೇಬಲ್ ಎಲ್ಲಣ್ಣ ಇರಲಿ. ಒಳ್ಳೆಯ ಶಿಬಿರದ ಕ್ಷೇತ್ರದಲ್ಲಿ ನನ್ನ ಸ್ವಂತ ಗ್ರಾಮ ಹರದನಹಳ್ಳಿ. ನಾನು ಆಂಜನೇಯ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷನಾಗಿ 1954-55ರಿಂದ ತಾಲೂಕು ಮೆಂಬರ್ ಆಗಿ, ಹಾಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ 1954-55ರಿಂದ ಜನಗಳ ಸೇವೆಯನ್ನು ಮಾಡತಕ್ಕಂಥ ಒಂದು ಅವಕಾಶ ಸಿಕ್ತು. ಇವತ್ತು 1954-55ರಿಂದ ಪ್ರಾರಂಭವಾದ ರಾಜಕೀಯ ಸಣ್ಣ ಹಂತದ ಸೇವೆ, ಜನಗಳ ಮಧ್ಯೆ ಕಾಂಟ್ರಾಕ್ಟು ಮಾಡ್ಕೊಂಡು ಓಡಾಡ್ತಾ ಇದ್ದೇನೆ. 2019 15ನೇ ಲೋಕಸಭಾ ಚುನಾವಣೆಗೆ ನನ್ನ ಸ್ವಂತ ಕ್ಷೇತ್ರದಲ್ಲಿ ಬಂದು ನನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ನಾನು, ನನ್ನ ಶ್ರೀಮತಿ ಚೆನ್ನಮ್ಮ ಇವತ್ತು ಮತ ಚಲಾಯಿಸಿದ್ದೇವೆ. ನನ್ನ ಜೊತೆ ರೇವಣ್ಣವರು ಇದ್ದಾರೆ, ನನ್ನ ಮೊದಲನೇ ಮೊಮ್ಮಗ ಡಾಕ್ಟರ್ ಸುರೇಶ್ ಅವರು ಇದ್ದಾರೆ, ಅವರ ಶ್ರೀಮತಿ ಸಾಗರಿಕಾ ಅವರು ಇಲ್ಲೇ ಇದ್ದಾರೆ. ಅದರಿಂದ ಪ್ರಜ್ವಲ್ ಅವರು ಎಲ್ಲ ಕಡೆ ಓಡಾಡ್ತಾ ಹೋಗಿರ್ಬೋದು, ಭವಾನಿಯವರು ಎಲ್ಲ ಕಡೆ ಅನೇಕ ಪೋಲಿಂಗ್ ಸ್ಟೇಷನ್ಗೆ ಹೋಗಿರ್ಬೋದು. ಆದ್ದರಿಂದ ಈ ಸುದೀರ್ಘವಾದ 60 ವರ್ಷದ ರಾಜಕಾರಣದಲ್ಲಿ ಈ ತಾಲೂಕಿಂದಲೇ ಬೆಳೆದು ಕೊನೆಯ ಮತ ಚಲಾಯಿಸ್ತಕ್ಕಂಥದ್ದು ರೇವಣ್ಣವರಿಗೆ 94ರಿಂದ ಮತ ಚಲಾಯಿಸಿದ್ದಾರೆ. ರೇವಣ್ಣವರು ವಿಧಾನಸಭಾ ಸದಸ್ಯರಾಗಿ, ಮಂತ್ರಿಯಾಗಿ, ಇವತ್ತು ಕೂಡ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಎಲ್ಲ ಕಾಲದಲ್ಲೂ ಮಂತ್ರಿಯಾಗಿಲ್ಲದೆ ಇದ್ದರು, ಸ್ವಲ್ಪ ಹೆಚ್ಚು ಕಾಲ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಇಲ್ಲಿ ಪ್ರಜ್ವಲ್ ರೇವಣ್ಣವರು ಅಂದರೆ ದೇವೇಗೌಡರು ಅವರು ವಂಶದ ರಾಜಕೀಯ ಹಲವಾರು ಜನ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಇದು ನಾವು ರೈತರ ಮಕ್ಕಳು, ದೈವದಲ್ಲಿ ನಂಬಿಕೆ ಇಟ್ಕೊಂಡಿದ್ದೇವೆ. ನಮ್ಮ ತಂದೆ ಸಾಮಾನ್ಯವಾದ ಪರಂಭವಾಗಿ ಈಶ್ವರನ ಭಕ್ತರು, ಜೊತೆಗೆ ಭಾವಕೆರೆ ರಂಗನಾಥನ ತುಂಬ ನಂಬಿದವರು. ಅಂದರೆ ದೈವ ಕೃಪೆ ನಾವು ಹಂತ ಹಂತವಾಗಿ ಬೆಳೆದುಕೊಂಡು ಬಂದಿದ್ದೇವೆ. ಇದು ಯಾರ ಕೈಲೂ ಇಲ್ಲ. ಮತದಾರರು ಪುಣ್ಯಾತ್ಮರು ಶಕ್ತಿ ತುಂಬಿದ್ದಾರೆ. ಕೈಲಾದ ಮಟ್ಟಿಗೆ ಅವರು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ರೇವಣ್ಣವರಾಗಲಿ, ನಾನಾಗಲಿ, ಇವತ್ತು ಕುಮಾರಸ್ವಾಮಿ ಆಗಲಿ ಸಾಧ್ಯವಾದ ಮಟ್ಟಿಗೆ ನಮ್ಮ ಕೈಲಾದ ಸೇವೆ ಮಾಡಿದ್ವಿ.
ರತ್ನ ರೇವಣ್ಣ ಒಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಕಳೆದ 16 ವರ್ಷದಿಂದ ಅಲ್ಲಿ ಜನಸೇವನೆ ಮಾಡ್ಕೊಂಡು ಓಡಾಡ್ತಾ ಇದ್ದರು. ಅದರಿಂದ ಇವತ್ತು ಒಂದು ಪಾರ್ಲಿಮೆಂಟಿಗೆ ಗುರುತು ಮಾಡಿದ್ವಿ. ನಮ್ಮ ಜಿಲ್ಲೆಯ ಎಲ್ಲ ಮುಖಂಡಗಳಿಗೂ ಒಂದು ಕಾರ್ಯಕರ್ತರ ಅಭಿಪ್ರಾಯವನ್ನೇ ತೆಗೆದುಕೊಂಡು ಗುರುತು ಮಾಡಿದ್ರು. ಅವರಿಗೆ ಮತ ಚಲಾಯಿಸಲಿಕ್ಕೆ ಬಂದಿದ್ದೇನೆ. ನಿಮ್ಮೆಲ್ಲರಿಗೂ ಮುಂದೆ ಮತ ಚಲಾಯಿಸಿದ್ದೇನೆ. ಬಹುಶಃ ಯಾವುದೇ ಆತಂಕ ಇಲ್ಲದೆ ಜಯಶೀಲನಾಗ್ತಾನೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ಇದರಲ್ಲಿ ಯಾವ ಸಂಶಯ ಇಲ್ಲ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದಾರೆ. ಆ ಕ್ಷೇತ್ರದ 8 ಜನ ಶಾಸಕರು, 3 ಜನ ಮಂತ್ರಿಗಳು ಅವರೇ ನಿಲ್ಲಬೇಕು ಅಂತ ಹಠ ಮಾಡಿದರು.